ಪೈಪ್ ಒಳಗೆ ನೀರು ಬಿಡಿ. ಇದಕ್ಕೆ ಕನೆಕ್ಷನ್ ಬರ್ತದೆ ಅಲ್ಲ, ಆ ಡ್ರಮ್ಮಿನ ನೀರು ಪೂರ ಚೆಲ್ಲಿ ಹೇಳ್ತೆ. ಹೌದು, ನಾನು ಹೇಳಿಲ್ವಾ ನಿಮಗೆ? ನಾನು ನೋಡಿದ್ದೆ, ನಾನು ಕರೆಕ್ಟ್ ನೋಡಿದ್ದೆ. ನಾನು ಸ್ಟಡಿ ಮಾಡೋದ್ರೊಳಗೆ ಇದ್ದಾಯ್ತು. ನಳ್ಳಿನ ಆನ್ ಮಾಡಿ. ರಿಟರ್ನ್ ಒಂಚೂರು ಅಲ್ಲಿ ಕಾಣಿ ಅಣ್ಣ. ಅದು ಬಂತ ನೋಡಿ, ಬರ್ತಾ ನೋಡಿ. ನೀರಿದೆ ಈಗ ಈಚೆ ಪಟ್ಟೆ ಪಾಸ್ ಆಗ್ತಂತ ಬಂದು ರಿಟರ್ನ್ ಬಂತು. ಚೀಲ ಬ್ಯಾಕ್ ಚೀಲ. ಹೆಣ್ಣು ಹಾವು, ಹೆಣ್ಣು ಗಂಡಲ್ ಹೆಣ್ಣು. ಹಿಡಿತೀರಲ್ಲ ಹಾಗೆ ಹಿಡ್ಕೊಳ್ಳಿ. ಮೇಲೆ ಮಾಡಿ, ಟೈಟ್ ಮಾಡಿ, ಹೈಟ್ ಮಾಡಿ, ಫುಲ್ ಎತ್ತಿ. ಏಯ್ ನಾನು ನೋಡಿದ್ದೆ, ನಾನು ಹಾವು ನೋಡಿದ್ದೆ. ಹಾಗೆ ಅದು ನಾನು ಸ್ಟಡಿ ಆಗೋರೊಳಗೆ ಅದು ಎಸ್ಕೇಪ್ ಆಯಿತು. ಕೂಡಲೇ ಗೊತ್ತಾಯ್ತು. ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉಪ್ಪಂದ. ನಾನು 2-3 ದಿವಸ ಆಯಿತು ಊರಲ್ಲಿ ಇಲ್ಲ ಆಯಿತು. ಮೊನ್ನೆ ನಾನು ಒಂಚೂರು ಸ್ವಲ್ಪ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರು ಹೆನಪೆ ಹಾಸ್ಪಿಟ್ಲಲ್ಲಿದ್ದೆ. ಬೆಳಿಗ್ಗೆ ನಾನು ಮ್ಯಾಂಗ್ಳೂರಿಗೆ ಹೋಗಿದ್ದು. ನನ್ನ ಫ್ರೆಂಡ್ ಅವರ ಮಿಸ್ಸಸ್ ಅವರಿಗೆ ಆರಾಮಿಲ್ಲದಿದ್ದ ಕಾರಣ ಅಲ್ಲಿ ಅಡ್ಮಿಟ್ ಮಾಡೋದ್ರಿಂದ ಮಂಗಳೂರು ಆಯಿತು. ನೈಟ್ ಆಯಿತು ಬಂದೆ. ನಾನು ನೈಟ್ ಬಂದು ಮತ್ತು ಪುನಃ ನಾನು ಬೆಳಿಗ್ಗೆ ಸಾಗರ ಕಾರ್ಗಾಲ್ ಜಾಗಕ್ಕೆ ಹೋಗಿದ್ದೆ. ನಿನ್ನೆ ಬೆಳಿಗ್ಗೆ ಡೇಯಿಂದ ಇವತ್ತು ಬೆಳಿಗ್ಗೆ ತನಕ ಜಾಗದಲ್ಲೇ ಇದ್ದೆ ನಾನು. ಇವತ್ತು ಬೆಳಿಗ್ಗೆ ಮತ್ತೊಂದು ನನ್ನ ಸ್ವಲ್ಪ ಕೆಲಸ ಇತ್ತು, ಅದನ್ನು ಪೂರೈಸಿಕೊಂಡು ಜಸ್ಟ್ ಇವಾಗ ಒಂದು 4:45-5 ಗಂಟೆಗೆ ನಾನು ರೀಚ್ ಆದಷ್ಟೇ. ರೀಚ್ ಆದರೂ ನಾನು ಮನೆಗೆ ಹೋಗಿ ಸೇರಲಿಲ್ಲ, ನಮ್ಮ ವರ್ಕ್ಶಾಪಲ್ಲಿ ಇದ್ದಿದ್ದೆ. ಅಷ್ಟೊತ್ತಿಗೆ ನನಗೆ ಒಂದು ಕರೆ ಬಂತು ಕಂಚಿಕಾನ್ ಶಾಲೆ ಮಾಸ್ಟ್ರಿಂದ. ಕಂಚಿಕಾನ್ ಶಾಲೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಒಂದು ನಾಗರಾವ್ ಇದೆ ಅಂತ. ತಕ್ಷಣ ನಾನು ಮನೆಗೆ ಹೋಗಿ ಟೂಲ್ಸ್ ಎಲ್ಲ ತಗೊಂಡು ಸ್ಥಳಕ್ಕೆ ದೌಡಾಯಿಸಿ ಹೋದೆ. ಈ ಕಡೆ ಬಾ, ಸ್ಥಳಕ್ಕೆ ದೌಡಾಯಿಸಿ ಈ ನಾಗರಾವನ್ನು ಸೆರೆ ಹಿಡಿದಿದ್ದೇನೆ. ಇದನ್ನೀಗ ಕಾಡಲ್ಲಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಹಾವುಗಳನ್ನು ಕೊಲ್ಲುವಂಗಿಲ್ಲ. ಮತ್ತು ದಯವಿಟ್ಟು ನೋಡಿ, ಈ ಹಾವು ಮಧ್ಯಾಹ್ನ ಬಂದಿತ್ತಂತೆ. ಮಧ್ಯಾಹ್ನ ನೋಡಿದರೆ ಹಾವು. ಇವರು ಹಾವು ಹೋಗ್ಬೋದು ಅಂತೇಳಿ ಹೇಳ್ಕೊಂಡು, ಹಾವು ಹೋಗ್ತದೆ ಅಂತೇಳಿ ಹೇಳ್ಕೊಂಡು ನಮ್ಮನ್ನು ಕರೆ ಮಾಡಲೇ ಇಲ್ಲ. ಒಳ್ಳೆ ಆಯಿತು, ಸರಿಯಾದ ಸಮಯಕ್ಕೆ ನಾನು ಬಂದು ಮುಟ್ಟಿದ ತಕ್ಷಣ ಇವ್ರು ನನ್ನ ಕರೆ ಮಾಡಿದರು. ತಕ್ಷಣ ಹಾವನ್ನು ಸೆರೆ ಹಿಡಿದು ನನಗೆ ಬಿಡಲಿಕ್ಕೆ ಒಂದು ಅನುಕೂಲ ಆಯಿತು. ಅದಕ್ಕೆ ಹೇಳೋದು ನಾನು, ನೀವು ಹಾವುಗಳನ್ನು ಬಂದ ತಕ್ಷಣ ಡಿಲೇ ಮಾಡಬೇಡಿ. ತಕ್ಷಣ ನನಗೆ ಕರೆ ಮಾಡಿದರೆ ಹಾವನ್ನು ಹಿಡ್ಕೊಂಡು ಹೋಗಿ ನಮಗೆ ಕಾಡಲ್ಲಿ ಬಿಡಲಿಕ್ಕೆ ಈಸಿ ಆಗುತ್ತೆ.
ಕೆಲವರು ಹಾವುಗಳು ಹೋಗ್ತವೆ ಅಂತೇಳಿ ಹೇಳ್ಕೊಂಡು ಡಿಲೇ ಮಾಡ್ತಾರೆ. ದಯವಿಟ್ಟು ಡಿಲೇ ಮಾಡಬೇಡಿ. ನೀವು ತಕ್ಷಣ ನನಗೆ ಕರೆ ಮಾಡಿದರೆ ನನಗೆ ಹಾವುಗಳನ್ನು ಹಿಡ್ಕೊಂಡು ಹೋಗಿ ಬಿಡಲಿಕ್ಕೆ ಒಳ್ಳೆಯದಾಗುತ್ತೆ. ದಯವಿಟ್ಟು ನಾಗರಾವು ವಿಷಕಾರಿ ಹಾವುಗಳು ಒಳ್ಳೆಯದಾಯಿತು ನೋಡಿ. ಇದು ಹೆಣ್ಣು ನಾಗ ಅಂತೇಳಿ ಎಣಿಸಿದ್ದು ನಾನು ಹಿಡುವಾಗ. ಹೆಣ್ಣು ನಾಗ ಅಲ್ಲ, ಇದು ಗಂಡ ನಾಗ. ಭಯಂಕರ ಜೋರಿದೆ ಇದು ಗಂಡ ನಾಗ. ಸರಿಯಪ್ಪ, ಇದು ಕಂಚಿಕಾನ್ ಶಾಲೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಬಂದಿತ್ತು. ಅಲ್ಲಿ ಸ್ವಚ್ಛಗೊಳಿಸುವಂಥ ಮೌರಿಯಲ್ಲಿ ನಾನು ಹೋದ ತಕ್ಷಣ ಹಾವನ್ನು ನೋಡಿದೆ. ನಾನು ಹಾವನ್ನು ನೋಡಿ ನಾನು ಟೂಲ್ಸ್ ಎಲ್ಲ ರೆಡಿ ಮಾಡೋರೊಳಗೆ ಹಾವು ಎಸ್ಕೇಪ್ ಆಯಿತು, ಪತ್ತೆ ಆಯಿತು. ಅದನ್ನೆಲ್ಲ ಪಾತ್ರ ಪಗಡಿಗಳನ್ನೆಲ್ಲ ತೆಗೆದು ನಾನು ನೋಡಿದರೆ ಹಾವೇ ಕಾಣಿಸ್ಲಿಲ್ಲ. ನನಗೆ ಹಾವೇ ಕಾಣಿಸ್ಲಿಲ್ಲ. ಕಡೆಗೆ ಏನು ಮಾಡೋದು ನನಗೆ ಅನುಮಾನ ಆಯಿತು, ಹಾವು ಆ ವೇಸ್ಟ್ ನೀರು ಹೋಗುವ ಪೈಪಲ್ಲಿ ಇರ್ಬೋದು ಅಂತ. ಕಡೆ ತಕ್ಷಣ ಅದರಲ್ಲಿ ನಾನು ನೀರು ಬಿಟ್ಟು ನೋಡಿದೆ. ನೀರು ಬಿಟ್ಟು ನೋಡಿ ಬರಲಿಲ್ಲ. ಮತ್ತು ಫುಲ್ ನೀರು ಬಿಟ್ಟವಾಗ ಹಾವು ತಕ್ಷಣ ಬಂತು. ಕಡೆಗೆ ಅದನ್ನು ವೇಸ್ಟ್ ಹೊಂಡದಿಂದ ಸೆರೆ ಹಿಡಿದಿದ್ದೇನೆ. ಈಗ ಕಾಡಿಗೆ ಬಿಡ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಹಾವು ಹೋಗ್ತಾ ಇದೆ, ತೊಂದರೆ ಇಲ್ಲ. ಹಾವಿಗೇನು ತೊಂದರೆ ಆಗಿಲ್ಲ. ಅಂತೂ ಇಂಗುಗುಂಡಿ ಒಳಗೆ ಹೋಗಿದರೆ ಮತ್ತು ರಗಳೆ ಇತ್ತು. ಪುನಃ ಇಂಗುಗುಂಡಿಯಿಂದ ಪೈಪ್ ಮೂಲಕ ಮತ್ತು ಶಾಲೆ ಮಕ್ಕಳ ಅಡುಗೆ ಕೋಣೆಯಲ್ಲಿ ಬರ್ತಿತ್ತು, ಅಥವಾ ಮಕ್ಕಳಿಗೆ ಏನಾದ್ರು ತೊಂದರೆ ಆಗ್ತಿತ್ತು. ಅದು ದೊಡ್ಡ ಅನಾಹುತ ಆಗುವಂಥದ್ದು ತಪ್ಪಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಉಪ್ಪುಂದ ಅಂಬಾಗಿಲು. ದಯವಿಟ್ಟು ವಿಡಿಯೋ ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನೋಡಿ, ನಾನು ವೀಡಿಯೋ ನಿಮಗೆ ಕೊಡ್ತೇನೆ. ನಾನು ಹಿಡಿದ ಜಾಗ ಮತ್ತು ಬಿಟ್ಟ ಜಾಗವನ್ನು ತೋರಿಸ್ತೇನೆ. ನಾನು ಇಂಥ ಕಾಡಲ್ಲಿ, ಫಾರೆಸ್ಟ್ ಲ್ಯಾಂಡಲ್ಲಿ ನಾನು ಬಿಡ್ತಾ ಇರುವಂಥದ್ದು. ನಾನು ಹೋಗಿ ಮನೆ ಮಾರಿದ್ದಲ್ಲಿ, ಜನವಸತಿ ಪ್ರದೇಶದಲ್ಲಿ ನಾನು ಹಾವುಗಳನ್ನು ಬಿಡುವುದಿಲ್ಲ. ಆದರೂ ಕೂಡ ಮೊನ್ನೆ ಬೈದೂರಲ್ಲಿ ನನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ರು ಅಂತೇಳಿ ಶಂಕರ್ ಗೈಡ್ರು ಹೇಳಿದರು. 2-3 ಜನ ಕಂಪ್ಲೇಂಟ್ ಮಾಡಿದರು ನಿಮ್ಮ ಮೇಲೆ ಅಂತ. ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾನು ಹಾವೇನು ಮನೆಗೆ ಸಾಕೋಕ್ಕಾಗಲ್ಲ. ಫಾರೆಸ್ಟ್ ಪರ್ಮಿಷನ್ ಇಲ್ಲದೆ ನಾನು ಒಂದು ದಿವಸನೂ ಕೂಡ ಒಂದು ಹಾವು ಮನೇಲಿ ಇಟ್ಕೊಳ್ಳೋ ಹಂಗಿಲ್ಲ. ಅದು ಅಲ್ಲದೆ ಹಾವುಗಳನ್ನು ನಾನು ಬಿಡೋದಿಲ್ಲಿ. ನಾನು ಫಾರೆಸ್ಟ್ ಲ್ಯಾಂಡಲ್ಲೇ ಬಿಡಬೇಕಾಗುತ್ತೆ, ಮತ್ತೆ ಎಲ್ಲಿ ಬಿಡಲಿಕ್ಕಾಗುತ್ತೆ? ದಯವಿಟ್ಟು ಇಂಥದ್ದೆಲ್ಲ ಗನಂದೇರಿ ಕೆಲಸ ಮಾಡಬೇಡಿ. ನಿಮಗೆ ಮೊಬೈಲ್ ಇದೆ ಅಂತೇಳಿ ಶೂಟಿಂಗ್ ಮಾಡಿಕೊಂಡು, ಮತ್ತೊಂದು ಮಾಡಿಕೊಂಡು, ಮೊಬೈಲ್ ಇದೆ, ನಿಮ್ಮ ಹತ್ರ ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ ಅಂಥೇಳಿ ನೀವು ನಾನು ಅದರಲ್ಲಿ ಇದು ಮಾಡ್ತೇನೆ, ಹಾಕ್ತೇನೆ, ಮತ್ತು ಅಲ್ಲಿ ಕಂಪ್ಲೇಂಟ್ ಮಾಡ್ತೇನೆ. ಹಾಗಾದರೆ ಹಾವುಗಳನ್ನು ಎಲ್ಲಿ ಬಿಡೋದು ನಾನು? ಇಂಥ ನಾನು ಏರಿಯಾ ತೋರಿಸ್ತೇನೆ, ತೋರ್ಸಪ್ಪ. ಅದರಲ್ಲಿ ಇಡೀ ಕಾಡಲ್ಲಿ ಬಿಡ್ತಾ ಇದ್ದೇನೆ ನಾನು. ಎಲ್ಲಿ ಜನವಸತಿ ಪ್ರದೇಶದಲ್ಲಿ ಬಿಡುವುದಿಲ್ಲ, ಮನೆ ಮಾರಿದ್ದಲ್ಲಿ ಬಿಡುವುದಿಲ್ಲ, ಆಯಿತಾ? ಫಾರೆಸ್ಟ್ ಲ್ಯಾಂಡಲ್ಲೇ ನಾನು ಬಿಡ್ತಾ ಇದ್ದೇನೆ. ಯಾಕೆ? ಅವಕ್ಕೊಂದು ರಕ್ಷಣೆ ಆಗಬೇಕು. ಅವಕ್ಕೊಂದು ಹಾವುಗಳು, ಕೆಪ್ಪೆಗಳು ಅಥವಾ ಬೇರೆ ಹಕ್ಕಿಗಳು ಹಿಡ್ಕೊಂಡು ಅವು ಒಂದು ಹೊಟ್ಟೆ ಹತ್ತಿ ಮಾಡ್ಕೊಂಡಿರಬೇಕು. ಅವಕ್ಕೊಂದು ನೀರೆಲ್ಲ ಸಿಕ್ಕಬೇಕು. ಹಾಗಾಗಿ ಒಳ್ಳೆಯ ಜಾಗದಲ್ಲಿ ನಾನು ಬಿಡ್ತಾ ಇದ್ದೇನೆ. ಆದರೆ ನಾವು ಒಳ್ಳೆ ಕೆಲಸ ಮಾಡೋದಿದ್ರು ಕೆಲವರಿಗೆ ನೋಡಲಿಕ್ಕಾಗೋದಿಲ್ಲ. ಇಂಥ ನೀಚ್ ಕೆಲಸ ಯಾಕೆ ಮಾಡ್ತೀರಿ ಅಂತ ನನಗೂ ಭಾಳ ಬೇಜಾರಾಗುತ್ತೆ. ನೋಡಿ, ನನಗೂ ಈಗ ತುಂಬ ಸುಸ್ತು, ಟಯರ್ಡ್ ಆಗಿದ್ದೇನೆ. 3 ದಿವಸದಿಂದ ನಾನು ಮೊನ್ನೆ ಬಸ್ಸಲ್ಲಿ ಹೋಗಿದ್ದೆ ಮ್ಯಾಂಗ್ಳೂರಲ್ಲಿ, ನಿನ್ನೆ ಬೈಕಲ್ಲಿ ಸಾಗರ ಜೋಗದಲ್ಲಿದ್ದೆ ನಾನು. ಇವತ್ತು ಕೂಡ ತುಂಬ ಟಯರ್ಡ್ ಆಗಿ ಬಂದಿದ್ದಷ್ಟೇ. ಆದರೆ ಹಾವು ಅಂದ ತಕ್ಷಣ ನಾನು ಹೋಗಬೇಕು, ನನ್ನ ಕೆಲಸ ನಾನು ಮಾಡಬೇಕು. ಜನಸೇವೆ, ಜನಾರ್ದನ ಸೇವೆ ಅಂತ. ದಯವಿಟ್ಟು ಇಂಥದ್ದೆಲ್ಲ ಮಾಡಬೇಡಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಒಪ್ಪಂದ. ನಾನು ಕೂಡ ಫಾರೆಸ್ಟ್ರು, ಗೈಡ್ರು, ವಾಚರು ಅವರೆಲ್ಲ ಸಹಾಯದ ಮೇರೆಗೆ ನಾನು ಮಾಡ್ತಾ ಇರುವಂಥದ್ದು. ಗೊತ್ತಾಗಿಲ್ವಾ? ಅವ್ರಿಗೂ ನಾನು ಎದುರು ಹಾಕೊಳ್ಳೋದಿಲ್ಲ. ಅವರು ನನಗೆ ಬೇಕು. ಅವ್ರ ಸಹಾಯ ಇಲ್ಲದೆ ನಾವು ಏನು ಮಾಡುವಂಗಿಲ್ಲ. ನಮಗೆ ವೈಲ್ಡ್ ಲೈಫು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮಗೆ ಮೇನ್ ಬೇಕು, ಇಂಪಾರ್ಟೆಂಟ್ ಅವ್ರು ಬೇಕು ನಮಗೆ. ಅವ್ರ ಸಹಾಯ ಇಲ್ಲದೆ ನಾವು ಮಾಡುವಂಗಿಲ್ಲ. ನಾವು ತಗೊಂಡೋಗಿ ಎಲ್ಲೆಲ್ಲಿ ಬಿಡಲ್ಲ, ನಾವು ಕಾಡಲ್ಲೇ ಬಿಡ್ತೇವೆ. ಅನಾವಶ್ಯಕ ಮೇಲೆ ಹೋಗಿ ಎಲ್ಲೆಲ್ಲೂ ಬಿಡ್ತಾರೆ, ಇಲ್ಲಿ ಬಿಡ್ತಾರೆ, ನಮ್ಮ ಜನ ಇದ್ದಲ್ಲಿ ಬರ್ತದೆ. ಯಾಕೆ ಅನಾವಶ್ಯ ಮಾಡ್ತೀರಿ ನೀವು? ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಮತ್ತು ಶಾಲೆ ಇದ್ದವಲ್ಲಾಗಲಿ ಎಲ್ಲೇ ಆಗಲಿ ನಿಮ್ಮ ವೇಸ್ಟೇಜ್ ನೀರು ಹೋಗುವಂಥದ್ದಕ್ಕೆ ಜಾಲರಿಯನ್ನು ಅಳವಡಿಸಿ. ಬಾತ್ರೂಮಲ್ಲೂ ಜಾಲರಿ ಅಳವಡಿಸಿ. ಸಿಂಕ್ ನೀರು, ಯಾವ ನೀರು ಹೋಗುವಲ್ಲಿ ಜಾಲರಿ ಹಾಕಿ. ಇದು ಆಗಿದ್ದು ಹಾಗೆ. ಜಾಲರಿ ಇಲ್ಲದಿದ್ದ ಕಾರಣ ಹಾವು ನೇರವಾಗಿ ಹೊರಗಿಂದೇ ಬಂದಿದೆ, ಹೊರಗೆ ಅದರಲ್ಲೇ ಹೋಗಿದೆ ಅದು.